ಈ ಪುನರುತ್ಥಾನದ ದಿನದಲ್ಲಿ ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ವಿಮೋಚಕನು ಆಗಿರುವ ಯೇಸು ಸ್ವಾಮಿಯನ್ನು ಮತ್ತೊಂದು ಆವರ್ತಿ ಈ ಜೀವವುಳ್ಳ ದೇಶದಲ್ಲಿ, ಲೋಕದಲ್ಲಿ ಜೀವವಿರುವಂಥ ನಾವುಗಳು ಆತನನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಸಮಯವನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ದೇವರು ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಯಾರು ಸ್ತೋತ್ರಗಳೆಂಬ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರು ನನ್ನನ್ನು ಮಹಿಮೆಪಡಿಸುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಂಥದ್ದು ಆರಾಧನೆಯಲ್ಲಿ ಭಾಗಿಗಳಾಗುವುದಕ್ಕಾಗಿ ಅಲ್ಲ, ಬದಲಾಗಿ ಆರಾಧನೆಗೆ ಯೋಗ್ಯನಾಗಿರುವಂಥ ಯೇಸುವನ್ನು ಆರಾಧಿಸುವುದಕ್ಕಾಗಿ. ಭಾನುವಾರ ದಿನದಲ್ಲಿ ದೇವರ ಆಲಯಕ್ಕೆ ನಾವು ಸೇರಿ ಬರುವಂಥದ್ದು ಹಾಡುಗಳನ್ನು ಕೇಳುವುದಕ್ಕಾಗಿ ಅಲ್ಲ, ಬದಲಾಗಿ ನಮ್ಮ ಸೃಷ್ಟಿಕರ್ತನಿಗೆ ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿ ದೇವರ ಸನ್ನಿಧಾನದಲ್ಲಿ ಹೊಸ ಗಾನವನ್ನು ಹಾಡುವುದಕ್ಕಾಗಿ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೇ ಆತನ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟವರಾಗಿ ದೇವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸುವ. ಸ್ತುತಿ ಸ್ತೋತ್ರಗಳೆಂಬ ಯಜ್ಞವನ್ನು ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಸಲ್ಲಿಸಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಈ ಬೆಳಗಿನ ಜಾವದಲ್ಲಿ ಈ ಪುನರುತ್ಥಾನದ ದಿನದಲ್ಲಿ ದೇವರು ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಜೀವದಿಂದೆದ್ದವನೇ ನಿಮಗೆ ಆರಾಧನೆ ಮಾಡುವೆ, ಜೀವದಾಧಿಪತಿಯೇ ನಿಮಗೆ ಆರಾಧನೆ ಮಾಡುವೆ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಜೀವದಿಂದೆದ್ದವನೇ ನಿನಗೆ ಆರಾಧನೆ ಮಾಡುವೆ, ಜೀವದಾಧಿಪತಿಯೇ ನಿನಗೆ ಆರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನ್ನಾ, 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 ಹಲ್ಲೆಲೂಯಾ ಹೋಸನ್ನಾ. ಮರಣವ ಗೆದ್ದವನೇ
ನಿನಗೆ ಆರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನ್ನಾ, 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 ಹಲ್ಲೆಲೂಯಾ ಹೋಸನ್ನಾ. ಸರ್ವಶಕ್ತನೇ, ಈ ಬೆಳಗಿನ ಜಾವಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ಜುಲೈ ತಿಂಗಳಿನ 18ನೇ ದಿನದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಶ್ರೇಷ್ಠವಾದಂತಹ ಸಮಯಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಕರ್ತನೇ. ಇಂದಿನ ಆರಾಧನೆಯನ್ನು ಕರ್ತನೇ ನಿಮ್ಮ ಸನ್ನಿಧಾನಕ್ಕೆ ನಾವು ಸಮರ್ಪಿಸುತ್ತೇವೆ. ನಾವು ಆಡುವಂತಹ ಹಾಡುಗಳು ಕರ್ತನೇ, ನಾವು ಓದುವಂತಹ ಕೀರ್ತನಾ ಭಾಗಗಳು, ನಾವು ಧ್ಯಾನ ಮಾಡುವಂತಹ ನಿನ್ನ ವಾಕ್ಯಗಳು ಕರ್ತನೇ, ಎಲ್ಲದರ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ನಿನ್ನ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಹೌದು ಕರ್ತನೇ, ನಮ್ಮ ಬಾಯ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ ಕೀರ್ತನೆಗಾರನು ಹೇಳಿದ ರೀತಿಯಲ್ಲಿ ನಮ್ಮ ಹಾಡುಗಳು ಕರ್ತನೆ, ನಮ್ಮ ಧ್ಯಾನವು ಕರ್ತನೆ ಪರಲೋಕವು ಸಂತೋಷಿಸುವಂಥದ್ದಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ಮತ್ತು ದಾವತೆ ಕರ್ತನೆ, ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಕರ್ತನೆ ನಾವು ಪ್ರಾರಂಭಿಸುವಂಥವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನ ನಾವು ಅನುಭವಿಸುವಂತೆ ನೀನು ಕೃಪೆ ಮಾಡಪ್ಪ. ನಮ್ಮ ಶಬ್ದವನ್ನ ಕೇಳುವಂಥವರು ಕರ್ತನೆ, ಅವರ ಜೀವಿತದಲ್ಲಿ ಕರ್ತನೆ ನಿನ್ನಿಂದ ಆಶೀರ್ವಾದವನ್ನ, ಬಿಡುಗಡೆಯನ್ನ ಪಡೆದುಕೊಳ್ಳುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದಾವರ್ತಿ ಈ ಪುನರುತ್ಥಾನದ ದಿನದಲ್ಲಿ ಜೀವದಿಂದ ಎದ್ದಿರುವಂತಹ ದೇವರನ್ನ, ಜೀವದ ಅಧಿಪತಿಯಾಗಿರುವಂತಹ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಾರಂಭದಲ್ಲಿ ಒಂದು ಹಾಡನ್ನು ಹಾಡಿ ನಾವು ದೇವರನ್ನ ಮಹಿಮೆಪಡಿಸೋಣ. ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ, ಯೇಸು ನಾಮ ಎಷ್ಟೋ ಶ್ರೇಷ್ಠ, ನಮ್ಮ ಯೇಸು ನಾಮ ಮಹಿಮೆಯುಳ್ಳದು ಎಂಬ ಕನ್ನಡ ಹಾಡನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಯೇಸು ನಾಮ ಮಹೋನ್ನತ ನಾಮ, ಯೇಸು ನಾಮ ಅತ್ಯಂತ ಮಧುರ, ಯೇಸು ನಾಮ ಎಷ್ಟೋ ಶ್ರೇಷ್ಠ, ನಮ್ಮ ಯೇಸು ನಾಮ ಮಹಿಮೆಯುಳ್ಳದು. ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ, ಯೇಸು ನಾಮ ಎಷ್ಟೋ ಶ್ರೇಷ್ಠ, ನಮ್ಮ ಯೇಸು ನಾಮ ಮಹಿಮೆಯುಳ್ಳದು, ಮಹಿಮೆಯುಳ್ಳದು. ಬಡತನ ಇದ್ದರು, ಐಶ್ವರ್ಯವಿದ್ದರು, ಸೈತಾನಗಿಂತಲೂ ಶ್ರೀ ಯೇಸು ಶಕ್ತಿ ಹೆಚ್ಚು. ಬಡತನವಿದ್ದರು, ಐಶ್ವರ್ಯವಿದ್ದರು, ಸೈತಾನಯುಕ್ತಿಗಿಂತಲೂ ಶ್ರೀ ಯೇಸು ಶಕ್ತಿ ಹೆಚ್ಚು. ಯೇಸು ನಾಮ ಎಷ್ಟೋ ಶ್ರೇಷ್ಠ, ನಮ್ಮ ಯೇಸು ನಾಮ ಮಹಿಮೆಯುಳ್ಳದು. ಯೇಸು ನಾಮ ಮಹೋನ್ನತ
ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ. ನಮ್ಮ ಯೇಸು ನಾಮ ಮಹಿಮೆಯುಳ್ಳದು, ಮಹಿಮೆಯುಳ್ಳದು. ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲೆಲ್ಲಿ ನೋಡಿದರು ಶ್ರೀ ಯೇಸು ಶಕ್ತಿ ಹೆಚ್ಚು. ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲೆಲ್ಲಿ ನೋಡಿದರು ಶ್ರೀ ಯೇಸು ಶಕ್ತಿ ಹೆಚ್ಚು. ಯೇಸು ನಾಮ ಎಷ್ಟೋ ಶ್ರೇಷ್ಠ. ನಮ್ಮ ಯೇಸು ನಾಮ ಮಹಿಮೆಯುಳ್ಳದು. ಯೇಸು ನಾಮ ಮಹೋನ್ನತ ನಾಮ. ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ. ನಮ್ಮ ಯೇಸು ನಾಮ ಮಹಿಮೆಯುಳ್ಳದು. ಸ್ತುತಿಸುವೆವು, ಭಜಿಸುವೆವು, ವಿಶ್ವಾಸದಿಂದ ಸೇವಿಸುವೆವು. ಸ್ತುತಿಸುವೆವು, ಭಜಿಸುವೆವು, ವಿಶ್ವಾಸದಿಂದ ಸೇವಿಸುವೆವು. ಯೇಸು ನಾಮ ಎಷ್ಟೋ ಶ್ರೇಷ್ಠ. ನಮ್ಮ ಯೇಸು ನಾಮ ಮಹಿಮೆಯುಳ್ಳದು. ಯೇಸು ನಾಮ ಮಹೋನ್ನತ ನಾಮ. ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ. ಪ್ರಭು ಯೇಸು ನಾಮ ಮಹಿಮೆಯುಳ್ಳದು, ಮಹಿಮೆಯುಳ್ಳದು, ಮಹಿಮೆಯುಳ್ಳದು. ಯೇಸು ನಾಮ ಮಹೋನ್ನತ ನಾಮ. ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ. ಪ್ರಭು ಯೇಸು ನಾಮ ಮಹಿಮೆಯುಳ್ಳದು. ನಾವು ಹಾಡಿದ ರೀತಿಯಲ್ಲಿ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲೆಲ್ಲಿ ನೋಡಿದರೂ ಶ್ರೀ ಯೇಸು ಶಕ್ತಿ ಹೆಚ್ಚು. ಈ ಬೆಳಗಿನ ಜಾವದಲ್ಲಿ ನಮ್ಮ ರಕ್ಷಕನು, ನಮ್ಮ ವಿಮೋಚಕನು, ನಮ್ಮ ಒಡೆಯನು ಆದಂತಹ ಈ ಯೇಸುವನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಸಮಯವನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು. ಅಲ್ಪ ಸಮಯದ ದೇವರ ವಾಕ್ಯ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ದೇವರ ವಾಕ್ಯ ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ ಅದರ 5ನೇ ಅಧ್ಯಾಯ 1-5 ವಾಕ್ಯಗಳು. ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 1-5 ವಾಕ್ಯಗಳು. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ, ಆದದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದು. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು
ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವಂತಹ ವಿಶ್ವಾಸಿಗಳಿಗೆ ಬರೆದ ಪತ್ರಿಕೆಯ ಕೆಲವು ವಾಕ್ಯಗಳನ್ನು ನಾವು ಓದಿ ಕೇಳಿದ್ದೇವೆ. ಒಬ್ಬ ಕ್ರೈಸ್ತನು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು ಎಂಬುವಂಥದ್ದನ್ನು ಪೌಲನು ಸ್ಪಷ್ಟವಾಗಿ ಬರೆದಿರುವಂತಹ ವಾಕ್ಯ ಭಾಗಗಳನ್ನು ನಾವು ಓದಿ ಕೇಳಿದ್ದೇವೆ. ಪ್ರಾರಂಭ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರ್ರಿ. ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡುವಂಥದ್ದು, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆದ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಿಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡಿರಿ ಎಂಬುದಾಗಿ. ಪ್ರತಿ ದೇವರ ಮಗನು ಮಗಳು ಈ ಲೋಕದಲ್ಲಿ ಯಾರನ್ನ ದೃಷ್ಟಿಸಬೇಕು ಎಂಬುದಾಗಿ ಇಬ್ರಿಯ ಗ್ರಂಥಕರ್ತನು ಸ್ಪಷ್ಟವಾಗಿ ಬರೆದಿರುವಂತಹ ಮಾತುಗಳನ್ನು ನಾವು ಕೇಳಿದ್ದೇವೆ. ಅಲ್ಲಿ ಇಬ್ರಿಯ ಗ್ರಂಥಕರ್ತನು ಬರೆದಿರುವಂಥದ್ದು, ನಿಮಗೆ ನೇಮಕವಾದ ಓಟವನ್ನು ಪ್ರತಿಯೊಬ್ಬ ದೇವರ ಮಗನಿಗೆ, ಪ್ರತಿಯೊಬ್ಬ ದೇವರ ಮಗಳಿಗೆ ಈ ಲೋಕದಲ್ಲಿ ಸರ್ವಶಕ್ತನಾದ ದೇವರು ಒಂದು ಓಟವನ್ನು, ಒಂದು ಗುರಿಯನ್ನು ಇಟ್ಟಿದ್ದಾನೆ ಎಂಬುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬನ ಗುರಿ, ಪ್ರತಿಯೊಬ್ಬನ ಓಟ, ಪ್ರತಿಯೊಬ್ಬನ ಕರೆಯುವಿಕೆ ವಿಭಿನ್ನವಾಗಿರುವಂಥದ್ದಾಗಿದೆ. ದೇವರು ನಮ್ಮನ್ನು ಕರೆದಿರುವಂತಹ ಕರೆಯುವಿಕೆಗೆ ಅನುಗುಣವಾಗಿ ನಮ್ಮ ದೃಷ್ಟಿಯನ್ನು ನಮ್ಮನ್ನು ಕರೆದಂತಹ ದೇವರ ಮೇಲೆ ಇಟ್ಟು ನಾವು ನಂಬಿಕೆಯಿಂದ ದೃಢಚಿತ್ತದಿಂದ ಓಡುವಂಥವರಾಗಿರಬೇಕು ಎಂಬುವಂಥದ್ದನ್ನು ಇಬ್ರಿಯ ಗ್ರಂಥಕರ್ತನು ವಿಶ್ವಾಸಿಗಳಿಗೆ ಎಚ್ಚರಿಕೆ ಪಡಿಸುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಇಂದು ನಾವು ಓದಿದ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ನೀವು ಆತನನ್ನು ಅನುಸರಿಸುವವರಾಗಿರ್ರಿ. ಯಾರನ್ನು ನಾವು ಅನುಸರಿಸಬೇಕು ಎಂಬುದಾಗಿ ನಾವು ನೋಡುವಾಗ ಕ್ರಿಸ್ತನನ್ನು ನೀವು ಅನುಸರಿಸುವಂಥವರಾಗಿರಬೇಕು. ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿರುವಂಥದ್ದು, ಈ ಲೋಕದಲ್ಲಿರುವಂತಹ ಯಾವುದೋ ಒಬ್ಬ ಧಾರ್ಮಿಕ ನಾಯಕನನ್ನು ನೋಡಿ ಅನುಸರಿಸಿ ಜೀವಿಸುವುದಕ್ಕಾಗಿ ಅಲ್ಲ, ಅಥವಾ ಈ ಲೋಕದಲ್ಲಿರುವಂತಹ ಯಾವುದೋ ಒಬ್ಬ ರಾಜಕೀಯ ವ್ಯಕ್ತಿಯನ್ನು ನಮಗೆ ಮಾದರಿಯಾಗಿ ಇಟ್ಟುಕೊಳ್ಳುವುದಕ್ಕಾಗಿಯೂ ಅಲ್ಲ. ದೇವರು ಉದ್ದೇಶಿಸಿರುವಂಥದ್ದು, ನಾವು ಕ್ರಿಸ್ತನನ್ನು ಮಾದರಿಯಾಗಿ ಇಟ್ಟುಕೊಳ್ಳುವವರಾಗಿರಬೇಕು ಎಂಬುದಾಗಿ. ಪ್ರಿಯರೇ, ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಈ ಲೋಕದಲ್ಲಿ ದೇವರು ಒಂದು ಪ್ರತ್ಯೇಕವಾದ ಉದ್ದೇಶದಿಂದ ಆತನು ಇಟ್ಟಿರುವಂಥವನಾಗಿದ್ದಾರೆ. ಪ್ರಲಾಪಗಳ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ನಾವು ಉಳಿದಿರುವಂಥದ್ದು ಯೆಹೋವನ ಕರುಣೆಯೇ ಎಂಬುದಾಗಿ.
ಇಂದು ಬೆಳಗಿನ ಜಾವದಲ್ಲಿ ಒಂದು ಮೆಸೇಜ್ ನನಗೆ ಸಿಕ್ಕಿತು. ಒಬ್ಬ ಸೇವಕರು ತಮ್ಮ ಈ ಲೋಕದ ಯಾತ್ರೆಯನ್ನು ಮುಗಿಸಿ ಕಳೆದ ರಾತ್ರಿ 1 ಗಂಟೆಯ ಸುಮಾರಿಗೆ ಈ ಲೋಕವನ್ನು ಬಿಟ್ಟು ಅಗಲಿ ಹೋದರು. ನಾವು ಪ್ರತಿ ದಿನ, ಪ್ರತಿ ನಿಮಿಷ, ಪ್ರತಿ ತಾಸುಗಳಲ್ಲಿ ಈ ರೀತಿಯಾದಂತಹ ಅನೇಕ ಸಮಾಚಾರಗಳನ್ನು ಕೇಳುತ್ತಾ ಇದ್ದೇವೆ. ಇವುಗಳ ಮಧ್ಯದಲ್ಲಿ ಸರ್ವಶಕ್ತನಾದ ದೇವರು ನಿನ್ನನ್ನು ನನ್ನನ್ನು ಇಟ್ಟಿರುವಂಥದ್ದು ಒಂದು ಪ್ರತ್ಯೇಕ ದೌತ್ಯದೊಂದಿಗೆ. ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ ಅದರ 5ನೇ ಅಧ್ಯಾಯದಲ್ಲಿ ಹೇಳಿರುವಂತಹ ಒಂದು ಮಾತನ್ನು ಇದರೊಟ್ಟಿಗೆ ನಾನು ಹೇಳುವುದಕ್ಕೆ ಬಯಸುವಂಥವನಾಗಿದ್ದೇನೆ. ಯೇಸು ಸ್ವಾಮಿ ತನ್ನ ಪರ್ವತ ಪ್ರಸಂಗದಲ್ಲಿ ಹೇಳಿರುವಂತಹ ಅತ್ಯಂತ ಪ್ರಾಮುಖ್ಯವಾಗಿರುವಂತಹ, ಪ್ರತಿ ಕ್ರೈಸ್ತನು ತನ್ನ ಜೀವಿತದಲ್ಲಿ ಮಾದರಿಯಾಗಿ ಇಟ್ಟುಕೊಳ್ಳಬೇಕಾಗಿರುವಂತಹ ಒಂದು ಮಾದರಿಯ ಉಪದೇಶವನ್ನು ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿದ್ದಾನೆ. ಅಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಮಾತು ಅದರ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ ಅದರ 13ನೇ ವಾಕ್ಯದಲ್ಲಿ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ಎಫೆಸ ಪತ್ರಿಕೆಯಲ್ಲಿ ನಾವು ನೋಡಿದ್ದೀವಿ, ನೀವು ಆತನನ್ನು ಅನುಸರಿಸುವವರಾಗಿರ್ರಿ ಎಂಬುದಾಗಿ. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಮಯದಲ್ಲಿ ಆತನ ಜೀವಿತ ಹೇಗಿತ್ತೆಂಬುದಾಗಿ ಸುವಾರ್ತೆಗಳಲ್ಲಿ ಸ್ಪಷ್ಟವಾಗಿ ಚಿತ್ರಿಸಿ ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ಜನರ ಗುಂಪನ್ನು ನೋಡಿ ಬೆಟ್ಟವನ್ನು ಹತ್ತಿ ಜನರಿಗೆ ಉಪದೇಶ ಮಾಡುವಂಥದ್ದನ್ನು ಮತ್ತಾಯನ ಸುವಾರ್ತೆ 5, 6 ಮತ್ತು 7 ಅಧ್ಯಾಯಗಳಲ್ಲಿ ನಾವು ಓದುವಂಥವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳುವುದಕ್ಕೆ ನಾನು ಬಯಸುವಂಥದ್ದು, ನಮ್ಮ ದೈನಂದಿನ ಜೀವಿತದಲ್ಲಿ ಯೇಸು ಸ್ವಾಮಿಯ ಪರ್ವತ ಪ್ರಸಂಗವನ್ನು ದಿನಕ್ಕೆ 1 ಬಾರಿಯಾದರೂ ಓದುವಂಥದ್ದು ನಮ್ಮ ಕ್ರೈಸ್ತ ಜೀವಿತಕ್ಕೆ ಒಂದು ಉತ್ತಮವಾದಂತಹ ಒಂದು ಮದ್ದಾಗಿದೆ. ಸಾಧಾರಣವಾಗಿ ನಾವು ಹೇಳಿರುವಂಥದ್ದನ್ನು ಕೇಳಿದ್ದೇವೆ, ಪ್ರತ್ಯೇಕವಾಗಿ ಯೌವನಸ್ಥರಿಗೆ ಮತ್ತು ಮಕ್ಕಳಿಗೆ. ನಾನು ನನ್ನ ಮಕ್ಕಳಿಗೂ ಹೇಳಿರುವಂಥ ಒಂದು ಮಾತು, ಪ್ರತಿದಿನ ಜ್ಞಾನೋಕ್ತಿಗಳ ಪುಸ್ತಕವನ್ನು 1 ಅಧ್ಯಾಯವನ್ನು ಓದಿರಿ ಎಂಬುದಾಗಿ. ಆದರೆ ಪ್ರಿಯರೇ, ಅದರ ಸಂಗಡ ಪ್ರತಿಯೊಬ್ಬ ಕ್ರೈಸ್ತನು ಯೇಸು ಸ್ವಾಮಿಯ ಪರ್ವತ ಪ್ರಸಂಗವನ್ನು, ಅಂದರೆ ಮತ್ತಾಯನು ಬರೆದ ಸುವಾರ್ತೆ 5, 6 ಮತ್ತು 7ನೇ ಅಧ್ಯಾಯವನ್ನು ಪ್ರತಿನಿತ್ಯ ಓದುವುದರಿಂದ ಅವನ ಜೀವಿತದಲ್ಲಿ ಒಂದು ಆತ್ಮಿಕ ಬೆಳವಣಿಗೆಯನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ನಾನು ನೆನೆಸುವಂಥವನಾಗಿದ್ದೇನೆ. ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ಅಂದರೆ ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿರುವಂಥದ್ದು ಒಂದು ಪ್ರತ್ಯೇಕ ದೌತ್ಯದೊಂದಿಗೆ ಅಥವಾ ಒಂದು ಪ್ರತ್ಯೇಕ ಉದ್ದೇಶದೊಂದಿಗೆ ಎಂಬುವಂಥದ್ದನ್ನು ನಾವು ಮರೆಯಬಾರದು. ಪ್ರಿಯರೇ, ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿರುವಂಥದ್ದು ಕೇವಲ ಲೌಕಿಕವಾದ ಆಶೀರ್ವಾದಗಳನ್ನು ಅನುಭವಿಸಿ ನಮ್ಮ ಜೀವಿತವನ್ನು ಮುಕ್ತಾಯಗೊಳಿಸುವುದಕ್ಕಾಗಿ ಅಲ್ಲ. ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಮಾತನ್ನು ಗಮನವಿಟ್ಟು ಕೇಳಿರಿ. ಒಬ್ಬ ಮನುಷ್ಯನು ಇಡೀ ಲೋಕವನ್ನು ಸಂಪಾದಿಸಿ ಅವನ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ? ಪ್ರತ್ಯೇಕವಾಗಿ ದೇವರ ಮಕ್ಕಳೇ, ದೇವರು ನಿನ್ನನ್ನು ನನ್ನನ್ನು ಅಂಧಕಾರದಿಂದ ಕರೆದು ಬೇರ್ಪಡಿಸಿಟ್ಟಿರುವಂಥದ್ದು ಈ ಲೋಕದ ಆಶಾಪಾಶಗಳಿಗೆ ಅನುಗುಣವಾಗಿ ಜೀವಿಸುವುದಕ್ಕಾಗಿ ಅಲ್ಲ.
ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ತನ್ನ ಪ್ರಾಣವನ್ನು, ತನ್ನ ರಕ್ತವನ್ನು ಕೊಟ್ಟಂಥದ್ದು ನಾವು ಈ ಲೋಕಕ್ಕೆ ಅನುಗುಣವಾಗಿ ಜೀವಿಸುವುದಕ್ಕಾಗಿಯೂ ಅಲ್ಲ, ಬದಲಾಗಿ ನೀನು ನಾನು ಈ ಲೋಕದಲ್ಲಿ ಕ್ರಿಸ್ತನನ್ನು ಪ್ರಚುರಪಡಿಸುವಂತಹ ಒಂದು ಬೆಳಕಾಗಿ ಈ ಲೋಕದಲ್ಲಿ ಆಗಿರಬೇಕು ಎಂಬುದಾಗಿ. ಆದುದರಿಂದಲೇ ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಾ. ಪ್ರಿಯರೇ, ಉಪ್ಪಿನ ಕುರಿತಾಗಿ ನಮ್ಮೆಲ್ಲರಿಗೂ ಪರಿಚಯವಿರುವಂಥ ವಿಷಯವಾಗಿರುವುದರಿಂದ ಅದಕ್ಕೆ ನಾನು ಹೆಚ್ಚಿನ ಒತ್ತನ್ನು ಕೊಡುವುದಕ್ಕೆ ಬಯಸುವಂಥದ್ದಿಲ್ಲ. ಈ ಯೇಸು ಸ್ವಾಮಿ ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳಿದಂತಹ ಯೇಸು ಸ್ವಾಮಿ ಅದರ ಮುಂದಿನ ಭಾಗದಲ್ಲಿ ಹೇಳುವಂಥದ್ದು, ಉಪ್ಪು ಸಪ್ಪಗಾದರೆ, ಅಂದರೆ ಉಪ್ಪು ತನ್ನ ರುಚಿಯನ್ನು ಕಳೆದುಕೊಂಡರೆ ಏನು ಪ್ರಯೋಜನ? ಕ್ರೈಸ್ತನೆಂಬುದಾಗಿ ಹೇಳುವಂತಹ ನೀನು ನಿನ್ನ ಜೀವಿತದಲ್ಲಿ, ನಿನ್ನ ಹೃದಯದಲ್ಲಿ ಯೇಸುವಿಗೆ ಸ್ಥಾನವಿಲ್ಲದೆ ಹೋದರೆ ನಿನ್ನ ಕ್ರೈಸ್ತತ್ವದ ಲೇಬಲಿಂದ ಯಾರಿಗೆ ಏನು ಪ್ರಯೋಜನ? ಉಪ್ಪು ಸಪ್ಪಗಾದರೆ ಏನು ಪ್ರಯೋಜನ? ಪ್ರಿಯರೇ, ಯೇಸು ಸ್ವಾಮಿಯ ಮಾತುಗಳನ್ನು ಬಹಳ ಗಮನವಿಟ್ಟು ಕೇಳಿರಿ. ಯೇಸು ಸ್ವಾಮಿ ಹೇಳಿರುವಂಥದ್ದು, ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಹೊರತು ಮತ್ಯಾವುದಕ್ಕೂ ಬಾರದು. ನಮ್ಮ ಜೀವಿತದಲ್ಲಿ ಕ್ರಿಸ್ತನ ರುಚಿಯನ್ನು, ಕ್ರೈಸ್ತತ್ವದ ಆ ಸುವಾಸನೆಯನ್ನು ನಾವು ಇತರರಿಗೆ ಕೊಡದೆ ಹೋದರೆ ನಾವು ಕ್ರೈಸ್ತರೆಂಬುದಾಗಿ ಹೇಳುವಂಥದ್ದು ವ್ಯರ್ಥತ್ವ ಎಂಬುದಾಗಿ ಇದರ ಮೂಲಕವಾಗಿ ನಾನು ಹೇಳುವುದಕ್ಕೆ ಬಯಸುವಂಥವನಾಗಿದ್ದೇನೆ. ಪ್ರಿಯರೇ, ಉಪ್ಪು ತನ್ನ ರುಚಿಯನ್ನು ಕಳೆದುಕೊಂಡರೆ ಅದು ಯಾವುದಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ, ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ನಮ್ಮ ಕ್ರೈಸ್ತತ್ವದ ಆ ಒಂದು ಕಾರ್ಯವನ್ನು ನಾವು ನಮ್ಮ ಜೀವಿತದಲ್ಲಿ ಕಳೆದುಕೊಂಡು ಹೋದರೆ ನಾವು ಕ್ರೈಸ್ತರೆಂಬುದಾಗಿ ಹೇಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದರ 14ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಇನ್ನೊಂದು ಮಾತನ್ನು ಹೇಳಿದ್ದಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. 1, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. 2, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಅದರ 16ನೇ ವಾಕ್ಯದಲ್ಲಿ ಅವರು ನಿಮ್ಮ ಒಳ್ಳೆ ಕ್ರಿಯೆಯನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಆ್ಯಕ್ಷನ್ ಸ್ಪೀಕ್ ಲೌಡರ್ ದ್ಯಾನ್ ದ ವರ್ಡ್ಸ್. ಕ್ರಿಯೆ ಮಾತಿಗಿಂತಲೂ ವೇಗವಾಗಿ ಮಾತನಾಡುವಂಥದ್ದಾಗಿದೆ. ನಮ್ಮ ಜೀವಿತ ಈ ಲೋಕದಲ್ಲಿ ಹೇಗಿರಬೇಕೆಂಬುದಾಗಿ ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ವಿಮೋಚಕನೂ ಆದಂಥ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳಿರುವಂಥದ್ದನ್ನು ನಾವು ಇಲ್ಲಿ ನೋಡಿದ್ದೇವೆ. ಇಂದು ನಾವು ಓದಿದ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವಂತಹ ವಿಶ್ವಾಸಿಗಳಿಗೆ ಬರೆಯುವಂಥದ್ದು, ಆತನನ್ನು ಅನುಸರಿಸುವವರಾಗಿರ್ರಿ. ಪ್ರಿಯರೇ, ನಾವು ಕ್ರಿಸ್ತನ ಅನುಯಾಯಿಗಳ, ನಾವು ಕ್ರಿಸ್ತನ ಹಿಂಬಾಲಕರ. ನಾವು ಪ್ರತಿ ಭಾನುವಾರ ಸಭೆಗಳಿಗೆ ಹೋಗಬಹುದು, ನಾವು
ಧಾರ್ಮಿಕವಾದ ಎಲ್ಲ ಆಚರಣೆಗಳನ್ನು ಆಚರಿಸಬಹುದು. ಆದರೆ ಕ್ರಿಸ್ತನ ಗುಣಗಳು ನಮ್ಮಲ್ಲಿ ಇಲ್ಲದೆ ಹೋದರೆ ಪ್ರಿಯರೇ, ನಮ್ಮ ಆಚರಣೆಯಿಂದ ಯಾವ ಪ್ರಯೋಜನವೂ ಇಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಪೌಲನು ಹೇಳಿರುವಂತಹ ಕೆಲವು ವಿಚಾರಗಳನ್ನು ನಿಮ್ಮ ಮಧ್ಯದಲ್ಲಿ ಹೇಳುವುದಕ್ಕೆ ನಾನು ಬಯಸುವಂಥವನಾಗಿದ್ದೇನೆ. ನಮ್ಮ ಜೀವಿತದಲ್ಲಿ ನಾವು ದೂರ ಇಡಬೇಕಾಗಿರುವಂತಹ ಕೆಲವು ವಿಚಾರಗಳು: 1, ಜಾರತ್ವ; 2, ಎಲ್ಲ ವಿಧವಾದ ಬಂಡುತನ; 3, ದ್ರವ್ಯಾಶೆ, ಹಣದ ಆಸೆ. ಇದು ಅತಿ ಪ್ರಾಮುಖ್ಯವಾಗಿ ನಮ್ಮಲ್ಲಿ ಇರಬೇಕಾದಂತಹ ಸ್ವಭಾವಗಳು. ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂಥದ್ದು, ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ನಾಟ್ ಈವನ್ ದೋ ವಿ ಶುಡ್ ಥಿಂಕ್ ಅಬೌಟ್ ದಟ್. ನಾವು ಅದರ ಕುರಿತಾಗಿ ಯೋಚಿಸಲು ಬಾರದು. ಇಂದು ಯಾವ ರೀತಿಯಾಗಿ ಹಣವನ್ನು ಸಂಪಾದಿಸಬಹುದು ಎಂಬುದಾಗಿ, ಅದು ಲೌಕಿಕವಾಗಿಯೂ ಧಾರ್ಮಿಕ ವಿಚಾರದಲ್ಲಿಯೂ ಜನರು ಹೋಗುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇಂದು ಸಭೆಗಳು, ಇಂದು ಕ್ರೈಸ್ತ ಸಭೆಗಳು, ಕ್ರೈಸ್ತ ಸಂಘ ಸಂಸ್ಥೆಗಳು ಕಲೆಕ್ಷನ್ ಪಾಯಿಂಟ್ ಆಗಿ ಮಾರ್ಪಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಇಟ್ಸ್ ಅ ಕಲೆಕ್ಷನ್ ಪಾಯಿಂಟ್. ಇಲ್ಲಿ ಪೌಲನು ಹೇಳುವಂಥದ್ದು, ಇವುಗಳ ಸುದ್ದಿ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವ ಜನರಿಗೆ ಯೋಗ್ಯವಾದದ್ದು. ಈ ಸ್ವಭಾವಗಳು ನಿಮ್ಮಲ್ಲಿ ಇದ್ದರೆ ಪ್ರಿಯರೇ, ಅಪೊಸ್ತಲನಾದ ಪೌಲನ ಪ್ರಕಾರವಾಗಿ ನೀವು ಕ್ರೈಸ್ತರು ಎಂಬುದಾಗಿ ನಾಮಧೇಯವನ್ನು ಹೊಂದಿರಬಹುದು ನಿಮ್ಮ ಜನನದ ಸರ್ಟಿಫಿಕೇಟಲ್ಲಿ. ಆದರೆ ದೇವರ ಮುಂಭಾಗದಲ್ಲಿ ನೀವು ದೇವರ ಮಕ್ಕಳಲ್ಲ. ಇವುಗಳಿಗೆ ದೂರವಾಗಿರುವುದೇ ದೇವ ಜನರಿಗೆ ಯೋಗ್ಯವಾದದ್ದು ಎಂಬುದಾಗಿ. ಬೆಕ್ಕು ಹಾಲು ಕುಡಿಯುವಾಗ ಕಣ್ಣು ಮುಚ್ಚಿ ಹಾಲು ಕುಡಿತದೆ. ಬೆಕ್ಕು ಯೋಚಿಸುವಂಥದ್ದು ಯಾರೂ ನನ್ನನ್ನು ನೋಡುವುದಿಲ್ಲ ಎಂಬುದಾಗಿ. ಪ್ರಿಯರೇ, ನಾವು ಮಾಡುವಂತಹ ಅನೇಕ ಕಾರ್ಯಗಳು ಅನೇಕ ಜನರ ಕಣ್ಣಿಗೆ ಕಾಣದೇ ಇರುವಂಥದ್ದಾಗಿರಬಹುದು. ಆದರೆ ಎಲ್ಲವನ್ನ ನೋಡುವಂತಹ ಒಬ್ಬ ದೇವರಿದ್ದಾನೆ ಎಂಬುವಂಥದ್ದನ್ನು ನಾವು ಮರಿಬಾರದು. ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಹಲವರನ್ನು ಕೆಲವು ಬಾರಿ ಮೋಸಪಡಿಸಬಹುದು, ಆದರೆ ಎಲ್ಲರನ್ನೂ ಎಲ್ಲ ಬಾರಿಯೂ ಮೋಸಪಡಿಸಲು ಆಗುವುದಿಲ್ಲ. ನಾವು ಅನೇಕರ ಕಣ್ಣಿಗೆ ಮಣ್ಣೆರಚಬಹುದು, ಆದರೆ ನಿನ್ನ ಕಣ್ಣನ್ನು ಸೃಷ್ಟಿ ಮಾಡಿದಂತಹ ಯೆಹೋವನ ಕಣ್ಣಿಗೆ ಮಣ್ಣೆರಚುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ನೀನು ನಾನು ನೆನೆಸುವಂಥದ್ದು ಬಹಳ ಮುಖ್ಯ. ನಂತರವಾಗಿ 4ನೇ ವಾಕ್ಯದಲ್ಲಿ ಹೇಳುವಂಥದ್ದು, ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ. ಒಂದು, ಪ್ರಾರಂಭದಲ್ಲಿ ಜಾರತ್ವ, ಬಂಡುತನ, ದ್ರವ್ಯಾಶೆ
ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಎರಡನೇದಾಗಿ ಹೇಳುವಂಥದ್ದು ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವುಗಳು ಬೇಡ, ಇವು ಅಯುಕ್ತವಾಗಿದೆ. ನಿನ್ನ ಮನೆಯಲ್ಲಿ ಕುಳಿತು ನಿನ್ನ ಸಹಸೇವಕರ ಕುರಿತಾಗಿ, ನಿನ್ನ ಸಹಪಾಠಿಗಳ ಕುರಿತಾಗಿ ಮಾತನಾಡುವಂತಹ ಮಾತುಗಳು ನಿನ್ನ ಕುಟುಂಬ ವರ್ಗದವರಿಗೆ ಸಂತೋಷವನ್ನು ತರುವಂಥದ್ದಾಗಿರಬಹುದು. ಆದರೆ ದೇವರ ಮುಂಭಾಗದಲ್ಲಿ ಪ್ರಿಯರೇ, ಇಟ್ ಇಸ್ ಎ ಮೋಸ್ಟ್ ಡೇಂಜರಸ್ ಸಿನ್ ಎಂಬುದನ್ನು ನೀನು ಮರಿಬಾರದು. ದೇವರ ಮಕ್ಕಳು ಏನನ್ನ ಮಾಡಬೇಕು ಎಂಬುದಾಗಿ ಅದರ 5ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇವುಗಳನ್ನು ಬಿಟ್ಟು ಉಪಕಾರ ಸ್ತುತಿಯನ್ನು ಮಾಡಿರಿ. ಉಪಕಾರ ಸ್ತುತಿ ನಮ್ಮಲ್ಲಿ ಇಲ್ಲದೇ ಇರುವಂತಹ ಒಂದೇ ಒಂದು ಗುಣ, ಉಪಕಾರ ನೆನೆಸುವಂಥದ್ದು. ದೇವರಿಂದ ಮನುಷ್ಯರಿಂದ ಎಷ್ಟೆಲ್ಲ ಆಶೀರ್ವಾದಗಳನ್ನು ನಾವು ಪಡೆದುಕೊಂಡರೂ ಸಹ ದೇವರಿಗಾಗಲಿ ಮನುಷ್ಯರಿಗಾಗಲಿ ನಾವು ಉಪಕಾರವನ್ನು ನೆನೆಸದವರಾಗಿದ್ದೇವೆ. ಪ್ರಿಯರೇ, ನಮ್ಮ ಜೀವಿತ ಕ್ರಿಸ್ತನ ಮಾದರಿಯ ಜೀವಿತವಾಗಿರಬೇಕು ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಅದರ ಪ್ರಾರಂಭ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆತನನ್ನು ಅನುಸರಿಸಿರಿ. ವಿ ಶುಡ್ ಫಾಲೋ ಹಿಸ್ ಫುಟ್ಸ್ಟೂಲ್. ನಾವು ಆತನ ಹೆಜ್ಜೆಯನ್ನು ಅನುಸರಿಸಿ ನಡೆಯುವಂಥವರಾಗಿರಬೇಕು. ಪ್ರಿಯರೇ, ಲೋಕದಲ್ಲಿ ಕಾಣುವಂಥದ್ದೆಲ್ಲವೂ ಒಂದು ದಿನ ಮಾಯವಾಗ್ತದೆ. ನಮ್ಮ ಕಣ್ಣಿನ ಮುಂಭಾಗದಲ್ಲಿಯೇ ಅನೇಕ ಸಂಭವಗಳನ್ನು ನಾವು ನೋಡ್ತಾ ಇದ್ದೇವೆ. ಆಲ್ವೇಸ್ ರಿಮೆಂಬರ್, ಹಾಗರಳು ಹೇಳಿದಂಥ ಒಂದು ಮಾತು, ನನ್ನನ್ನು ನೋಡುವಾತನು ನನ್ನನ್ನು ಇಲ್ಲಿಯೂ ನೋಡಿದ್ದಾನೆ. ಬೇರ್ಷೆಬದ ಮರುಭೂಮಿಯಲ್ಲಿ ಅಲೆಯುತ್ತಿದ್ದಂತಹ ಆಗರಳನ್ನು ನೋಡಿದಂತಹ ದೂತರನ್ನು ಆಗರಳೆ ಆಗರಳೆ ಎಂಬುದಾಗಿ ಕರೆದಾಗ ಆಗರಳು ಹೇಳುವಂಥದ್ದು, ನನ್ನನ್ನು ನೋಡುವಾತನು ನನ್ನನ್ನು ಈ ಬೇರ್ಷೆಬದ ಮರುಭೂಮಿಯಲ್ಲಿಯೂ ನೋಡಿದ್ದಾನೆ. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಗೌಪ್ಯವಾಗಿ ಇಟ್ಟುಕೊಂಡಿರುವಂತಹ ಪ್ರತಿಯೊಂದು ಕಾರ್ಯಗಳು ಬೆಳಕಿಗೆ ಬರುವಂತಹ ದಿನಗಳು ಅತೀ ಸಮೀಪವಾಗಿದೆ ಎಂಬುದನ್ನು ನಾವು ಮರಿಬಾರದು. ಕಾರಣ, ದೇವರ ಮುಂಭಾಗದಲ್ಲಿ ಯಾವುದು ಗೌಪ್ಯವಾಗಿಲ್ಲ. ದೇವರ ಮುಂಭಾಗದಲ್ಲಿ ಸಕಲವು ತೆರೆದಿರುವ ಪುಸ್ತಕದೋಪಾದಿಯಲ್ಲಿ ಇದೆ. ನಾವು ಕ್ರಿಸ್ತನನ್ನು ಅನುಸರಿಸಿ ನಡೆಯುವಂಥವರಾಗಿರಬೇಕು ಎಂಬುದಾಗಿ ಇಲ್ಲಿ ಹೇಳುವಂಥದ್ದಾಗಿ ನೋಡುತ್ತೇವೆ. 5ನೇ ವಾಕ್ಯದಲ್ಲಿ ಅದರ ಮುಂಭಾಗದಲ್ಲಿ ಬರೆದಿರುವಂಥದ್ದು, ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು. ವಿಗ್ರಹಾರಾಧಕರಂತಿರುವ ಲೋಭಿಗಳು ಅಂದರೆ ಲೋಭಿಗಳು, ದೇವರಿಗಿಂತ ಹೆಚ್ಚಾಗಿ ಯಾವುದನ್ನಾದರೂ ಪ್ರೀತಿಸುವಂಥವರು. ವಿಗ್ರಹಾರಾಧನೆ ಯಾವ ರೀತಿ ದೇವರಿಗೆ ಅಸಹ್ಯವೋ ಹಾಗೆಯೇ ದೇವರಿಗಿಂತ ಹೆಚ್ಚಾಗಿ ನೀವು ಏನನ್ನಾದರೂ ಪ್ರೀತಿಸುವುದಾದರೆ ಅಂಥವರು ದೇವರಿಗೆ ಅಸಹ್ಯರಾಗಿದ್ದಾರೆ.
ಇಲ್ಲಿ ಬರೆದಿರುವಂಥದ್ದು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲ. ನಾವೆಲ್ಲರೂ ಪರಲೋಕಕ್ಕೆ ಹೋಗುವುದಕ್ಕೆ ಸಿದ್ಧರಾಗಿರುವಂಥವರು. ನಮ್ಮೆಲ್ಲರ ದ ಫೈನಲ್ ಡೆಸ್ಟಿನಿ ಅನ್ನುವಂಥದ್ದು ನಿತ್ಯತ್ವಕ್ಕೋಸ್ಕರವಾಗಿ ಕರೆಯಲ್ಪಟ್ಟವರಾಗಿದ್ದೇವೆ ಕ್ರೈಸ್ತರಾದಂತಹ ನಾವುಗಳು. ನಮ್ಮೆಲ್ಲರ ಒಂದೇ ಒಂದು ಉದ್ದೇಶ, ಈ ಲೋಕದ ಜೀವಿತದ ನಂತರ ನಾವು ಕ್ರಿಸ್ತನ ಸಂಗಡ ನಮ್ಮ ನಿತ್ಯತ್ವವನ್ನು ಕಳೆಯಬೇಕು ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಈ ನಿತ್ಯತ್ವವನ್ನು ಹೊಂದಿಕೊಳ್ಳಬೇಕಾದರೆ ಈ ಲೋಕದಲ್ಲಿ ನಾವು ಜೀವಿಸಬೇಕಾದ ಜೀವಿತದ ಮಾದರಿಯನ್ನು ಸರ್ವಶಕ್ತನಾದ ದೇವರು ಈ ಸತ್ಯವೇದದ ಮೂಲಕವಾಗಿ ನಮಗೆ ಕೊಟ್ಟಿದ್ದಾನೆ. ನಮ್ಮ ಜೀವಿತ ಈ ಸತ್ಯವೇದಕ್ಕೆ ಅನುಸಾರವಾಗಿ ಮಾಡದೆ ಹೋದರೆ ನಾವು ಮಾಡುವಂತಹ ಎಲ್ಲ ಧಾರ್ಮಿಕ ಆಚರಣೆಗಳು ಕೇವಲ ವ್ಯರ್ಥ ವ್ಯರ್ಥ ವ್ಯರ್ಥ. ಪೌಲನು ಹೇಳುವಂಥದ್ದು, ಕ್ರಿಸ್ತನನ್ನು ಅನುಸರಿಸಿರಿ. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಇಬ್ರಿಯ ಗ್ರಂಥಕರ್ತನು ಹೇಳುವಂಥದ್ದು, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆದ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಿಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡಿರಿ. ಪ್ರತಿಯೊಬ್ಬರನ್ನು ದೇವರು ಒಂದು ನಿರ್ದಿಷ್ಟ ಗುರಿಗಾಗಿ ಆತನು ಉಂಟು ಮಾಡಿದ್ದಾನೆ. ಆ ನಿರ್ದಿಷ್ಟವಾದ ಗುರಿಯನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ಇಷ್ಟದ ಪ್ರಕಾರವಾಗಿ ನಾವು ದೇವರ ಸೇವೆಯಲ್ಲಿ ಆಗಿರುವುದಾದರೆ ಪ್ರಿಯರೇ, ಇದು ವ್ಯರ್ಥ ವ್ಯರ್ಥ ವ್ಯರ್ಥ. ಮೊದಲು ದೇವರ ಉದ್ದೇಶವನ್ನು ನಾವು ಅರ್ಥೈಸಿಕೊಂಡು ದೇವರು ನಮ್ಮ ಮುಂದೆ ಇಟ್ಟಿರುವಂತಹ ಗುರಿಯನ್ನು ಪೂರೈಸುವಂಥವರಾಗಿರಬೇಕು. ಅಪೊಸ್ತಲನಾದ ಪೌಲನು ತಿಮೋತಿಯ ಪತ್ರಿಕೆಯಲ್ಲಿ ಬರೆಯುವಂಥ ಸಂದರ್ಭದಲ್ಲಿ ಹೇಳುವಂಥದ್ದು, ನಾನು ನನ್ನ ಓಟವನ್ನು ಕೊನೆಗಾಣಿಸಿದ್ದೇನೆ. ಐ ಫಿನಿಶ್ಡ್ ಮೈ ರೇಸ್. ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಅನನ್ಯನೆಂಬ ಪ್ರವಾದಿಗೆ ಹೇಳುವಂಥದ್ದು, ನಾನು ಇವನನ್ನು ಅನ್ಯ ಜನರಿಗೆ ಸಾಕ್ಷಿಯಾಗಿ ಇಟ್ಟಿದ್ದೇನೆ. ನನ್ನ ನಾಮಕ್ಕೋಸ್ಕರವಾಗಿ ಇವನು ಎಂಥ ಕಷ್ಟಗಳನ್ನು ಅನುಭವಿಸಬೇಕು ಎಂಬುದಾಗಿ ನಾನು ಇವನಿಗೆ ತೋರಿಸಿಕೊಡ್ತೇನೆ ಎಂಬುದಾಗಿ ಹೇಳುವಂಥದ್ದನ್ನು ಅಪೊಸ್ತಲರ ಕೃತ್ಯದಲ್ಲಿ ನಾವು ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. ಹೀಗೆ ದೇವರಿಂದ ನೇಮಕವಾದ ಅಥವಾ ದೇವರಿಂದ ತನಗೆ ವಹಿಸಲ್ಪಟ್ಟಂತಹ ಜವಾಬ್ದಾರಿಯನ್ನು ಪೂರೈಸಿದಂತಹ ಪೌಲನು ಹೇಳುವಂಥದ್ದು, ಐ ಫಿನಿಶ್ಡ್ ಮೈ ರೇಸ್. ನಾನು ನನ್ನ ಓಟವನ್ನು ಕೊನೆಗಾಣಿಸಿದ್ದೇನೆ. ಪ್ರಿಯರೇ, ದೇವರು ನಮಗೆ ಇಟ್ಟ ಓಟದಲ್ಲಿ ನಾವು ಓಡುತ್ತಿದ್ದೇವಾ ಎಂಬುವಂಥದ್ದನ್ನು ಒಂದು ಸಾರಿ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ನಮ್ಮ ಒಂದು ಜವಾಬ್ದಾರಿ. ನಾವೆಲ್ಲರೂ ದೇವರ ಸೇವೆಯಲ್ಲಿ ವಿವಿಧ ರೀತಿಯಲ್ಲಿ ನಾವು ಭಾಗಿಗಳಾಗಿರುವಂಥವರೇ. ಬಟ್ ಅದರ ಒಂದು ವಿಚಾರ, ಪೌಲನನ್ನು ಕರೆಯುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಒಂದು ನಿರ್ದಿಷ್ಟವಾದಂತಹ ಗುರಿಯನ್ನು ಪೌಲನ ಕುರಿತಾಗಿ ಇಟ್ಟುಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ. ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ.
ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು. ಇದು ದೇವರು ಪೌಲನಿಗೆ ಇಟ್ಟಂತಹ ಒಂದು ಗುರಿ. ಆ ಗುರಿಯನ್ನು ಪೂರೈಸಿದಂತಹ ಪೌಲನು ತಿಮೋತಿಯನಿಗೆ ಹೇಳುವಂಥದ್ದು, ನಾನು ನನ್ನ ಓಟವನ್ನು ಕೊನೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿದ್ದೇನೆ. ನಾಟ್ ಓನ್ಲಿ ಈ ಫಿನಿಶ್ ಇಸ್ ರೇಸ್, ಆತನು ತನ್ನ ಓಟವನ್ನು ಕೊನೆಗಾಣಿಸಿದ ಮಾತ್ರವಲ್ಲ, ತನ್ನ ಓಟದ ಪ್ರತಿಯೊಂದು ಗಳಿಗೆಯಲ್ಲಿ ಕ್ರಿಸ್ತ ನಂಬಿಕೆಯನ್ನು ಆತನು ಕಾಪಾಡ್ದ. ಪ್ರಿಯರೇ, ನಾವು ಕ್ರಿಸ್ತ ನಂಬಿಕೆಯನ್ನು ಕಾಪಾಡುವಂಥವರಾಗಿದ್ದೇವ, ಅಥವಾ ನಾವು ಓಡುವಂಥದ್ದು ನಮ್ಮ ಸ್ವಂತ ಲಾಭಕ್ಕಾಗಿಯೋ? ಅನೇಕರು ಸೇವೆಯಲ್ಲಿದ್ದಾರೆ, ಆದರೆ ವಾಟ್ ಇಸ್ ದ ಅಲ್ಟಿಮೇಟ್ ಗೋಲ್? ಟು ಬಿ ಎ ಕಲೆಕ್ಷನ್ ಪಾಯಿಂಟ್. ನಮ್ಮ ಉದ್ದೇಶ ಇದು ಒಂದು ಕಲೆಕ್ಷನ್ ಪಾಯಿಂಟಾ? ಪೌಲನು ಹೇಳ್ತಾ ಇದ್ದಾನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿದ್ದೇನೆ, ನನಗಾಗಿ ಒಂದು ಜಯಮಾಲೆಯನ್ನು ಕರ್ತನು ಸಿದ್ಧ ಮಾಡಿದ್ದಾನೆ. ಈ ಮಾತುಗಳ ಮೂಲಕವಾಗಿ ಸರ್ವಶಕ್ತನಾದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೆ, ಆತನನ್ನು ಅನುಸರಿಸಿರಿ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನಾದ ಯೇಸುವಿನ ಮೇಲೆ ದೃಷ್ಟಿಗಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡುವುದಕ್ಕೆ ನಮಗೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತದಾವರ್ತಿ ಕರ್ತನೆ, ನಮ್ಮ ಶಬ್ದವನ್ನು ಕೇಳುವಂತಹ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಆಶೀರ್ವದಿಸು. ಯಾರಾದರೂ ಶಾರೀರಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಪ್ರಯಾಸಗಳಲ್ಲಿ ಇರುವುದಾದರೆ ಸರ್ವಶಕ್ತನಾದ ದೇವರು ಅವರಿಗೆ ಬೇಕಾಗಿರುವಂತಹ ಮಾರ್ಗವನ್ನು ತೆರೆಯ ಮಾಡು. ಹೌದು ಕರ್ತನೆ, ಎಲಿಯನಿಗಾಗಿ ಚಾರಫ್ತದ ವಿಧವೆಯನ್ನು ಸಿದ್ಧ ಮಾಡಿದಂಥ ದೇವರು ನಿಮ್ಮ ಮಕ್ಕಳಿಗಾಗಿ ಅದ್ಭುತವನ್ನು ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನೀಡುತ್ತೆ. ನಾವು ಪ್ರಾರ್ಥಿಸಿದಂಥ ಎಲ್ಲ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾ ಕಾಲವೂ ನೆಲೆಗೊಂಡಿರಲಿ. ಆಮೀನ್. ಸೊ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.